ಪ್ರಾತಃ ಕಾಲದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ಸ್ವರದಂತೆ ಕೇಳಿ ಬಂತು. ರಕ್ತವರ್ಣದ ಕರಾಳ ಧೂಮಕೇತು ಒಂದು ಕಣ್ಣಿನ ಮುಂದೆ ಬಂದು ನಿಂತಂತಾಯಿತು. ಆಕಾಶದಲ್ಲಿರುವ ನಕ್ಷತ್ರಗಳು ಒಂದೆರಡು ಭೂಮಿಗುರುಳಿದವು. ಹೇ ದಯಾಮಯ, ಈ ನಿಮಿತ್ತಗಳನ್ನೆಲ್ಲ ನೋಡುತ್ತಿದ್ದರೆ ಕುರುಕುಲಕ್ಕೆ ಯಾವ ನರ್ತವು ಪ್ರಾಪ್ತವಾಗುವುದೋ ಕಾಣೆನಲ್ಲ ಸ್ವಾಮಿ. ಈ ಗಾಂಧಾರಿಯ ಲಲಾಟದಲ್ಲಿ ಏನೇನು ಬರೆದಿದೆ ಸ್ವಾಮಿ, ಏನೇನು ಬರೆದಿರುವೆ. ಅಮ್ಮ ಅಮ್ಮ, ಯಾರು ನೀನೇ? ರಾತ್ರಿ ಎಲ್ಲವೂ ನಿದ್ದೆ ಇಲ್ಲದೆ ನಿನ್ನ ಬರುವಿಕೆಗಾಗಿ ಕಾಯುತ್ತಿದ್ದೇನು. ಹೇ ದಯಾಮಯ, ಈ ನನ್ನ ಕಂದನಿಗೆ ಯಾವ ಮಂಗಳವೂ ಬಾರದಂತೆ ಕಾಪಾಡು ಸ್ವಾಮಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆ, ನನ್ನನ್ನು ಆಶೀರ್ವದಿಸುತ್ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಹೋಗಲು ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧಕ್ಕಾಗಿ ನಾನು ಯಾರ ಅನುಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಅಲ್ಲದೆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇನಮ್ಮ? ತಿಳಿದಿರುವೆನು. ಅದು ನಿನ್ನ ಧಾರ್ಮಿಕ ಪ್ರದರ್ಶನವೆಂದು ನಾನು ಭಾವಿಸಿದ್ದೇನೆ. ನೀನು ನಿಜವಾಗಿಯೂ ಯುದ್ಧವನ್ನು ನೋಡಿರುವೆ ಎಂದು ನಾನು ಖಂಡಿತವಾಗಿಯೂ ಭಾವಿಸಿರಲಿಲ್ಲ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನಮ್ಮ. 100 ಜನ ವೀರಪುತ್ರರನ್ನು ಹೆತ್ತ ವೀರ ಮಾತೆಯಮ್ಮ ನೀನು. ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗವೆಯಾ ತಾಯಿ? ವೀರಮಾತೆಯರ ಕಂಬನಿಯೊಂದು ಧರಗಿಳಿದಡೆ ಅಮ್ಮ ಅಮ್ಮ. ವೀರಮಾತೆಯರ ಕಂಬನಿಯೊಂದು ಧರಗಿಳಿದಡೆ ಈರೇಳು ಲೋಕಗಳು ಭಸ್ಮ ಒಪ್ಪುವವು. ಜನನೇ ನಿನ್ನ ಮನವ ನೋಯಿಸಿದ ಘಾತುಕರ ಸೆಳೆತಂದು ಅಮ್ಮ, ನಿನ್ನ ಮನವ ನೋಯಿಸಿದ ಘಾತುಕರ ಸೆಳೆತಂದು ನಿನ್ನೆದುರು ಕರಿಯದಿದ್ದಡೆ ನಾ ನಿನ್ನ ಮಗನೇ ಜನನೇ. ತಾಯ ತಲವಿಳಿದುದರೊಳಗೆ ಈಗ ನನದೊಳಗೆ ವೈರಿಗಳ ಕೊಲ್ಲೆ. ತಾಯ ತಲವಿಳಿದುದರೊಳಗೆ ಈಗ ನನದೊಳಗೆ ವೈರಿಗಳ ಕೊಲ್ಲೆ. ಕೊಂಡವರ ರಣದೊಳಗುರಳಿಸಿತು ಅಮ್ಮ. ಕೊಂಡವರ ರಣದೊಳಗುರಳಿಸಿ ಭೂದಾಹುತಿ ಕುರುಕುಲಗಳು ಅವತರಿಸಿದ ನನಗೆ, ಕುರುಕುಲಗಳು ಅವತರಿಸಿದ ಅದಾರಿ ಹೊರಸರಿ ಸಮರುದರೆಯೊಳಗೆ ತಾವರೆ ಚಲವಿಡಿದುದರೆಯೊಳಗೆ ಕುಲದೊಳಗೆ ವೈರಿಗಳ ಅಮ್ಮ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರ ಮಗನೇ. ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ, ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ದುರ್ಯೋಧನ, ಈಗಲಾದರೂ ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಬಾಳು. ಪಾಂಡವರು 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 ಮಾಡಿದ್ದು ಧರ್ಮಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರ. ಅಮ್ಮ, ಪತ್ನಿಯ ಅಪಮಾನವನ್ನು ಸಹಿಸಿಕೊಂಡು ಎದುರಿನಲ್ಲಿ ಕುಳಿತುಕೊಳ್ಳುವುದು ಕ್ಷತ್ರಿಯನ ಧರ್ಮವಂತಿರಲಿ.
ಸಾಮಾನ್ಯ ಮಾನವನ ಧರ್ಮವೂ ಅಲ್ಲ ತಾಯಿ. ಅವರಂತಹ ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನಂತಹ ಪರದ ಒಬ್ಬ ಸಾಮಾನ್ಯ ದಾಸಿಗೆ ಆಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ಜನನಿ? ಏನು ಮಾಡುತ್ತಿದ್ದೆ? ಪರಬಂಧವನ್ನೇ ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನನ್ನ ಪ್ರತಿಕಕ್ಷಿಯಾಗಿ ನಿಂತಿದ್ದರೂ ಲೆಕ್ಕಿಸದೆ ಅಪಮಾನದ ಪ್ರತಿರೋಧದ ಶೋಧನೆಯನ್ನು ಮಾಡಿಯೇ ತೀರುತ್ತಿದ್ದೆ. ದುರ್ಯೋಧನ, ಅಮ್ಮ, ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದಾದರೂ ಏನು? ಒಬ್ಬ ನಿಸ್ಸಹಾಯಕನು, ಕೈಲಾಗದ ಹೇಡಿಯೂ ಒಪ್ಪದಂತಹ ತಟಸ್ಥ್ಯ ಭಾವ. ಅದಕ್ಕಾಗಿ ಅಮ್ಮ ನನಗೆ ಅವರ ಮೇಲೆ ಅಷ್ಟೊಂದು ದ್ವೇಷ. ಅವರನ್ನು ಜ್ಞಾತಿಗಳೆಂದು ಅಂಗೀಕರಿಸುವ ಹೆಜ್ಜೆಯೂ ನನಗಿಲ್ಲ. ಅವರನ್ನು ಸಮೂಲನವಾಗಿ ನಿರ್ಣಾಮ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯಿಂದ ಈ ದುಷ್ಕೀರ್ತಿಯಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ ತಾಯಿ. ಅದಕ್ಕಾಗಿ ನಾನು ದೀಕ್ಷಾಬದ್ಧನಾಗಿದ್ದೆ. ನನ್ನನ್ನು ಆಶೀರ್ವದಿಸು. ನಟಿ ಹಿಂಸೆಗೆ ನನ್ನ ಶುಭ ಕಾಮನೆಯೂ ಅಷ್ಟೊಂದು ಅಗತ್ಯವಿಲ್ಲ. ನಾನು ನಿನ್ನನ್ನು ಆಶೀರ್ವದಿಸಲಾರೆನು. ನೀನಿಲ್ಲಿಂದ ಹೊರಟ ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪದ ಫಲವು ಈ ದುರ್ಯೋಧನನ ಬೆನ್ನಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಚಿಂತೆ ಇಲ್ಲ. ಆ ನನ್ನ ವೈರಿಗಳಾದ ಪಾಂಡವರನ್ನು ಯುದ್ಧಕ್ಕಾಗಿ ಆಹ್ವಾನಿಸಿಯೇ ಬಿಡುತ್ತೇನೆ. ಅಮ್ಮ, ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನದ ರಕ್ತದ ಕೋಣೆಯಲ್ಲಿ ಕಚ್ಚಿ ಹಾಕುವುದು. ಹೋಗಲಿ. ಹಸ್ತಿನಾವತಿಯ ಸ್ತ್ರೀಯರೆಲ್ಲವೂ ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈಯಲ್ಲಿಡಿದು ನಿಲ್ಲುವರು. ನಿಲ್ಲಲಿ. ಹಸ್ತಿನಾವತಿಯ ರಕ್ತದ ಕೋಣೆಯಲ್ಲಿ ಮುಳುಗಿ ಹೋಗುವುದು. ಮುಳುಗಿ ಹೋಗಲಿ. ದುರ್ಯೋಧನ, 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 ನೀನೇನು ಮಾನವನೋ ಇಲ್ಲ ದಾನವನೋ? ಈ ಕ್ಷಣಕ್ಕೆ ನಾನು ಮಾನವನಲ್ಲ ತಾಯಿ. ಈ ಕ್ಷಣಕ್ಕೆ ನಾನು ಮಾನವನಲ್ಲ ತಾಯಿ. ಮಾನವರೋಪದ ಮಹಾದುರ್ಗ. ಹಾಗಾದರೆ ಕೇಳು, ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಹಾಗೋ. ನನ್ನ ಮಕ್ಕಳಲ್ಲಿ ಅಧಿಕ ಪ್ರೀತಿಯಿಂದ ಸಾಕಿ ಸಲಹಿದ್ದು ನನ್ನ ದುರ್ಯೋಧನನಲ್ಲವೇ ಇರಲಿ. ಅವನನ್ನು ಕರೆಸಿ ಆಶೀರ್ವದಿಸಿ ಕಳಿಸುವೆನು. ಕಂದ ದುರ್ಯೋಧನ, ಅಮ್ಮ, ನನ್ನೆದುರು ಮೊಣಕಾಲೂರು ಕುಳಿತುಕೋ. ಚಲವೇ ಫಲವೆಂದು ನಂಬಿ ನಡೆವ ಕುವರನೇನೋ, ಚಲಕಾದಿರೆ ಭಾಳ ಸಧಿಸುವ ಧೀರನೇನೋ, ಚಲದೋಯ್ ಶತ್ರುಗಳನ್ನು ಸದೆ ಬಡೆದು ಬಾರೋ ಬಾರೆನ್ನ ಕಂದ ಮಗನೇ. ಕಂದ ಮಗನೇ. ಗಾಂಧಾರಿಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಕೂಡ ವಜ್ರಕ್ಕಿಂತಲೂ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯವಾಗಲಿ. ಏತೋ ಧರ್ಮಸ್ತತೋ ಜಯ, ಏತೋ ಧರ್ಮಸ್ತತೋ ಜಯ, ಏತೋ ಧರ್ಮಸ್ತತೋ ಜಯ. ಯತೋ ಧರ್ಮಸ್ತತೋ ಜಯ. ಯತೋ ಧರ್ಮಸ್ತತೋ ಜಯ. ಹೌದು,
ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಧರ್ಮಕ್ಕನುಸಾರವಾಗಿ ರಣಕಂಕಣವನ್ನು ತೊಟ್ಟಿರುವ ಈ ಚಲದಂಕ ಮಲ್ಲನಿಗೆ ಜಯವಾಗಲೇಬೇಕು. ದಶ ದಿಕ್ಕುಗಳು ಕಿವುಡಾಗುವಂತೆ ಜೇಂಕರಿಸಲಿ ರಣವೇರಿಗಳು, ಮುಗಿಲ ಮಟ್ಟುವಂತೆ ಹಾರಾಡಲಿ ರಣಕಹಳೆಗಳು. ಹಾರಾಡಲಿ ನಮ್ಮ ಸರ್ಪ ಲಾಂಛನ. ಇಂದಿನದ ಮಂಗಳದ ಮುಂಬೆಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ ನಾಂದಿ ನಾಂದಿ. ಪ್ರಾಣೇಶ್ವರ, ಸುಖ ಸವಿಪ್ರೇಮ ಬನದ ಕೋಗಿಲೆ, ಸುಖ ಸವಿಪ್ರೇಮ ಬನದ ಕೋಗಿಲೆ, ಕನಸು ನಾಚಿ ನಗುವ ಚೆಂಚಲೆ ನಾನಿನ್ನ ತೋಳಿಂದ ಬರಸಲೆ. ಸುಖ ಸವಿಪ್ರೇಮ ಬನದ ಕೋಗಿಲೆ ಚೆಂಚಲೆ ತೋಳಿಂದ ನಾ ಬಳಸಲೆ. ಬನದ ಕೋಗಿಲೆ ನಿನ್ನ ಈ ರೂಪಕ್ಕೆ ಮನವು ತಾಸೋದಿದೆ, ಹೊಳೆವ ಕಣ್ಣೋಟಕ್ಕೆ ತನವು ತಾಹಿದ್ದಿದೆ. ನಿನ್ನ ಈ ರೂಪಕ್ಕೆ ಮನವು ತಾಸೋದಿದೆ, ಹೊಳೆವ ಕಣ್ಣೋಟಕ್ಕೆ ತನವು ತಾಹಿದ್ದಿದೆ. ಹೂವು ಮುಡಿದು ತೂಗಿ ಜಡೆಯು, ಹೂವು ಮುಡಿದು ತೂಗಿ ಜಡೆಯು ಬಾರಿ ಬಳುತ್ತಿದೆ. ನಾ ತಾಳೆ ವಿರಹ ಬಾಸದೆ ಸುಖ ಸವಿಪ್ರೇಮ ಬನದ ಕೋಗಿಲೆ, ಕನಸು ನಾಚಿ ನಗುವ ಚೆಂಚಲೆ ನಾನಿಂದ ಬಳಸಲೆ. ಸುಖ ಸವಿಪ್ರೇಮ ಬನದ ಕೋಗಿಲೆ ಚೆಂಚಲೆ ತೋಳಿಂದ ನಾ ಬಳಸಲೆ. ಪ್ರಿಯತಮ, ಪ್ರಿಯೆ, ನಾನು ನನ್ನ ದೇವನಿಗಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ, ಅದು ಇಂದು ಲಭಿಸಿದೆ. ನಿನ್ನ ಹೃದಯ ದೇವನ ದರ್ಶನವೇನೋ ಹೊಂದಿದೆ, ಆದರೆ ಆ ನಿನ್ನ ದೇವನಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಪ್ರಿಯತಮ, ನಾನು ನನ್ನ ಸರ್ವಸ್ವವನ್ನು ಕೊಟ್ಟಿರುವೆನು, ಇನ್ನು ನನ್ನದಾಗೇನುಳಿದಿದೆ? ನಿನ್ನ ಹೃದಯ ಪ್ರೇಮ. ಆಹಾ, ಅದು ಮೊದಲಿಂದಲೇ ತಮ್ಮದೇ ಆಗಿರುವಾಗ ಅದನ್ನು ಪುನಃ ನೀಡುವ ಅಗತ್ಯವೇನಿದೆ? ನಾನದನ್ನು ಬಲ್ಲೇನು ಉತ್ತರ, ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ಹೊಸದಾದ ಕಾಂತಿಗಳಿಂದ ಈ ಸೂರ್ಯ ಜಗತ್ತನ್ನೇ ಬೆಳಗುವೆನು. ಈ ದಿನದ ಆನಂದ ನಾಳಿನ ದುಃಖದ ಬೀಜ, ನಾಳಿನ ದುಃಖ ಮುಂದಿನ ಆನಂದದ ಮೂಲ. ಈ ಪ್ರೇಮದ ವಿಚಾರವೂ ಹೀಗೆ ಉತ್ತರ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ವಿರಹ. ಈ ವಿರಹ ಮತ್ತು ಸಮ್ಮಿಲನಗಳ ಉಭಯ ಭಾವ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ಪ್ರಾಣೇಶ್ವರ, ನಿನ್ನೆ ದಿನ ವಿಯಾಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಇಂದು ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದ ಸಮಯದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ, ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸಬಹುದೇ?
ನಿರಾಕರಿಸುವುದೇನು? ಪ್ರೇಮದ ವಿಚಾರದಲ್ಲಿ ಮಹಾ ಪಂಡಿತರಂತೆ. ಹಾ. ನಿಜವೇನು ಪ್ರಿಯ? ಹೌದು ಪ್ರಿಯೆ. ಹೀಗೆ ಬನ್ನಿ ಪ್ರಿಯ. ಈ ಪೀಠವನ್ನು ಅಲಂಕರಿಸಿ ನನ್ನ ಪ್ರೇಮವನ್ನು ಸ್ವೀಕರಿಸಿ ಪ್ರಿಯ. ಆಗಲಿ ಪ್ರಿಯೆ. ದಾಸೆ. ಬಯಸುವೆನು ಸುಂದರ. ಮನದಾಸೆಯಿಂದ ಬಯಸುವೆನು ಸುಂದರ. ರಸಮಯ ಸಂಗೀತವೇ, ರಸಮಯ ಸಂಗೀತವೇ, ಮನದಾನಂದವಾನಿಂದ ಮನದಾಸೆಯಿಂದ ಬಯಸುವೆನು ಸುಂದರ. ಬಯಸಿದ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವೆ ನೀ? ಬಯಸಿದ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವೆ ನೀ? ನನ್ನ ನಿನ್ನ ಪ್ರೇಮದ ಕಾವ್ಯ, ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಧರೆಯೊಳಗೆ, ಸ್ಥಿರವಾಗಿರಲಿ ದೊರೆಯೊಳಗೆ. ಹೃದಯದ ತನುಮನ, ಹೃದಯದ ತನುಮನ ಬೆರೆತ ಆಲ್ಜೆ ನಂದದಿ. ಮನದಾಸೆ ನಿನ್ನ ಬಯಸುತ್ತಿದೆ ಸುಂದರಿ, ಮನದಾಸೆ ನಿನ್ನ ಬಯಸುತ್ತಿದೆ ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಕಾನಂದವ ನೀಡುವಾರೆ. ಮನದಾಸೆ ನಿನ್ನ ಬಯಸುತ್ತಿದೆ ಸುಂದರಿ. ಅಪರಾಧವಲ್ಲ ಪ್ರೇಯಸಿ. ಪ್ರಿಯತಮ, ಏಕೆ ಪ್ರಿಯ, ಏನಿಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೇನು? ಅಪರಾಧವಲ್ಲ ಪ್ರೇಯಸಿ. ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ಮಾಡಬೇಕಾಗಿರುವುದು. ನಿನ್ನ ಪ್ರೇಮದ ಹಾರೋಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ ಎಂದು ಹೇಳಲು ಬೇಸರವಾಗುತ್ತಿದೆ. ನಾನೇನು ಮಾಡಲಿ? ಈ 4 ದಿನಗಳಿಂದ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೇನು? ಉತ್ತರ: ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರರ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ ಪ್ರೇಯಸಿ, ನಗುಮುಖದಿಂದ ಕಳುಹಿಸಿಕೊಡು. ಪ್ರಿಯತಮ, ತಾವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯ ಲಗ್ನ ಕಾಲದಲ್ಲಿ ಅತ್ತೆಯವರು ಕೂಡ ಸಹಾಯ ಮಾಡಿದರಂತೆ, ಅದರಂತೆ ನಾನು ಸಹಾಯಕಳಾಗುವೆನು. ಉತ್ತರ: ಆ ದಿನ ನನ್ನ ತಾಯಿ ಅನ್ಯ ಮಾರ್ಗವಿಲ್ಲದೆ ಅಸ್ತ್ರಾಧಾರಣೆಯನ್ನು ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಪ್ರಿಯತಮ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನೇ ತಂದಂತಿದೆ. ಇದೊಂದು ಬಾರಿ ಎದೆಗೇರಿಸಿ ನೋಡಲಿ ಪ್ರಿಯ. ಉತ್ತರ: ಈ ನಿನ್ನ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಾಂಗ ರಾಜಲಕ್ಷ್ಮಿ, ಪ್ರಿಯತಮ, ನಿನ್ನ ಸಖಿಯರು ಆಯ್ದ ತಂದ ಹೂಗಳನ್ನು ಎದೆಯೇರಿಸಿ ರೂಪಗೊಂಡರ್ತಿ ಮನ್ಮನಶಾಹಿನಿ, ಪ್ರಿಯತಮ, ನಿನ್ನ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡುತ್ತಾರೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ,
ಕಾಂತೆ ನಿನ್ನಲ್ಲಿ ಅದೆಷ್ಟು ಪ್ರೇಮದ ಮಾತುಗಳು. ಕಾಂತೆ ನಿನ್ನಯ ಮನವು ಮೋಯಿಸೆ ಎನ್ನನು ಅಡ್ಡಿ ಮಾಡುವವೇನೇ ನಿನ್ನೀ ಕರಗಳು. ಕಾಂತೆ ನಿನ್ನಯ ಮನವು ಮೋಯಿಸೆ ಎನ್ನನು ಕಾಂತೆ ನಿನ್ನಯ ಮನವು ಮೋಯಿಸೆ ಎನ್ನನು ಅಡ್ಡಿ ಮಾಡುವವೇನೇ ನಿನ್ನೀ ಕರಗಳು ಅಡ್ಡಿ ಮಾಡುವವೇನೇ ನಿನ್ನೀ ಕರಗಳು. ಬಾರೇ ಪ್ರೇಯಸಿ ಸನಿಹ ಬಾರೇ ರೂಪಸಿ ನಾಟ್ಯ ಕಲಾದರೆ ನಾಯಕಿಯೇ ಹಾವಾವೇಶದಳು ನೀನೆ ಸರಿಯೇ. ನಾಟ್ಯ ಕಲಾದರೆ ನಾಯಕಿಯೇ ಹಾವಾವೇಶದಳು ನೀನಿರು ಸರಿಯೇ ಹಾವಾವೇಶದಳು ನೀನಿರು ಸರಿಯೇ ಹಾವಾವೇಶದಳು ನೀನಿರು ಸರಿಯೇ. ಗಗನದಿಂದ ಧರೆಗಿಳಿದ ಚಂದ್ರ ನರಸಿದ್ದಾರೆ ಗಗನದಿಂದ ಧರೆಗಿಳಿದ ಚಂದ್ರ ನರಸಿದ್ದಾರೆ. ಬಾರೇ ಪ್ರೇಯಸಿ ಸಂತ ಬಾರೇ ರೂಪಸಿ. ಹೌದೇ ಇದು ಉಪಾಸ್ಯದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು. ಹೀಗಲೂ ನೀನು ನಗುತ್ತಿರುವೆ. ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯೆ ಗಾನಮಯೀ ಆದ ಉತ್ತರ ನಿನ್ನನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ. ಇವೆರಡು ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರೊತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಗಾನಮಯಿ ಹಾಸ್ಯಪ್ರಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವೆನು. ಇನ್ನು ಮುಂದೆ ವೀರಾಂಗ್ನಿಯಾದ ವೀರಸತಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿದೆ ಪ್ರಿಯ. ಹೋಗು ತರಣವೀರ, ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮ ನೀನು ಪಾಲನೆ ಮಾಡು. ಉತ್ತರ ಸಂತೋಷ ಚಿತ್ತಳಾಗಿ ನನ್ನನ್ನು ಕಳುಹಿಸಿಕೊಡಬಲ್ಲೆಯ. ನನಗಾಗಿ ಸ್ವಲ್ಪವೂ ದುಃಖಿಸಿದಲ್ಲವೇ ಹೇಳು. ಇಲ್ಲ ಪ್ರಿಯ, ದುಃಖಿಸುವುದಿಲ್ಲ. ದುಃಖವನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುವೆನು. ನಿಮ್ಮ ಕರ್ತವ್ಯದಲ್ಲಿ ನೀನು ಸ್ಥಿರನಾಗಿ ಉತ್ತರೆಯು ತನ್ನ ಭಾಗದ ಕರ್ತವ್ಯ ಸಾಹಸವದನೆಯಾಗಿ ನಿರ್ವಹಿಸುವಳು. ಉತ್ತರ ಪ್ರಿಯೆ, ಉತ್ತರ ನಾನು ನೋಡುತ್ತಿರುವುದು ಏನನ್ನು ಈಶ್ವರ. ಸ್ವರ್ಣದ ಪುತ್ತೆಲಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಪರಿಮಳದ ಮಾಧುರ್ಯ, ಇಹಲೋಕದ ದುಃಖ ಸಂಸಾರದ ಮಧ್ಯೆ ಸ್ವರ್ಗದ ಆನಂದ ಕೇಳಿ ಧನ್ಯೇ ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರಿರತ್ನಳು. ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇನು? ಉತ್ತರ ಈ ದಿನ ಎಷ್ಟೊಂದು ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯದ ದುಃಖ ವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಎದುರಿಸದೆ ಸಾಹಸ ಮುಖ್ಯರಾಗಿ ಪತಿ ಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವವೂ ಇಲ್ಲವೇ? ಉತ್ತರ ಇರುವುದು ಸ್ವಾಮಿ.
ರಣರಂಗದಲ್ಲಿ ಕಾದಾಡುತ್ತಾ ಆ ನನ್ನ ಸ್ವಾಮಿ ಮಡಿದಾಗ ಆತನ ಗೌಂಡಪಿತಳಾದ ಮಡದಿಯಾರು? ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸವನ್ನೇನು ಕೇಳಿ ಆನಂದ ಭಾಷಣ ಸುತ್ತ ಮಾತ್ಯಾರು? ಪುರುಷನ ಗೌರವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಹೌದು ಪ್ರಿಯ, ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣೇಶ್ವರ, ನನಗಾಗಿ ಅಳುವುದಿಲ್ಲ ಎಂದು ಹೇಳು ಪ್ರಿಯಸಿ. ಅಳುವುದಿಲ್ಲ ಪ್ರಿಯ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ಬಿದ್ದರು ನಾನೇ ನನ್ನ ಕೈಯಾರ ಈ ಕಣ್ಣುಗಳಂತೂ ನಿಮ್ಮ ಚರಣದಲ್ಲಿ ಅರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿ ಆಜ್ಞೆ ವೇಳೆಗೆ ದೇವರ ಆಜ್ಞೆಯಂತೆ. ರಾಣಿ ಬಾರೆ ಅಮೃತಧಾರೆ, ರಾಣಿ ಬಾರೆ ಅಮೃತಧಾರೆ, ನಗುಮುಖ ತೋರೆ ನಾಟ್ಯ ಮಯೂರಿ. ಪ್ರೇಮ ದೇವಿಯೇ ಸಹಕರಿಸೆ, ಮನ ಮಂದಿರದಿ ಸ್ಥಿರವಾಗಿ ನೆಲೆಸಿ. ಪ್ರೇಮ ದೇವಿಯೇ ಸಹಕರಿಸೆ, ಮನ ಮಂದಿರದಿ ಸ್ಥಿರವಾಗಿ ನೆಲೆಸಿ. ಮಂದಾರ ಪುಷ್ಪವ ಮುಡಿಯೊಳು ಧರಿಸಿ, ಮಂದಾರ ಪುಷ್ಪವ ಮುಡಿಯೊಳು ಧರಿಸಿ, ಭ್ರಮರ ಕುಸುಮವ ಆಶ್ರಯಿಸುವ ತರಸಿ. ಭ್ರಮರವು ಕುಸುಮವ ಆಶ್ರಯಿಸುವ ತರದಿ, ರಾಣಿ ಬಾರೆ ಅಮೃತಧಾರೆ, ನಗುಮುಖ ತೋರೆ ನಾಟ್ಯ ಮಯೂರಿ. ಇನ್ನು ನನಗಾಜ್ಞೆಯನ್ನು ಕೊಡುತ್ತರ, ನೀನು ಹಾಕಿದ ಈ ಪ್ರೇಮದ ಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ. ಹೇಡುವೆನಯ್ಯ ಹೇ ಚಕ್ರಪಾಣಿ, ಗಾಢಾಂಧಕಾರವರಿಸೋ ಮಧುಸೂದನ. ನೀ ಜಗಕ್ಕೆ ಸೂತ್ರಧಾರಿ, ಕರೆದು ಬೇಡಿದವರಿಗೆ ನೀನೇ ಆಧಾರ. ಹರಿಸು ಭವ ಬಂದನ ಹೇ ಮುಕುಂದ. ಏಳು ಜನಾರ್ದನ ಹೇ
ಶೇಷಶಯನ ಹರಿಸು ಭವಬಂಧನ ಹರಿಸು ಭವಬಂಧನ ಅಂಧಕಾರವಾಳಿಸಿ ಆಧರಿಸೋ ಜನಾರ್ದನ ಮಂದಮತಿಗಳ ಮನವರಿಸಿ ಪೊರೆಯೋ ಮಧುಸೂದನ ಆಧರಿಸೋ ಶ್ರೀಕೃಷ್ಣ ನಿನ್ನ ಬೇಡುವೆ ಸ್ವೀಕರಿಸೋ ಎನ್ನಾಣತಿ ಆಧರಿಸೋ ಶ್ರೀಕೃಷ್ಣ ನಿನ್ನ ಬೇಡುವೆ ಸ್ವೀಕರಿಸೋ ಎನ್ನಾಳತಿ ಆಧರಿಸೋ ಶ್ರೀಕೃಷ್ಣ ನಂಬಿ ಪೂಜಿಸುವ ಜನರ ಸಂಕಟ ಪರಿಹರಿಸೋ ದಯಾನಿದೆ ಆಧರಿಸೋ ಶ್ರೀಕೃಷ್ಣ ಪಾಂಡವ ಕುಲಘನ ಮಂಗಳ ರೂಪನ ನಿನಗತಿ ಸೇವೆ ದೇವಾ ಪಾಂಡವ ಕುಲಘನ ಮಂಗಳ ರೂಪನೆ ನಿನಗತಿ ಸೇವೆ ದೇವ ಮಮಯ ವಂಜನ ಪಾಪ ವಿಮೋಚನ ಪಾಮರನ ನುಡಿ ಆಲಿಸಯ ಭವಭಯ ಭಂಜನ ಪಾಪ ವಿಮೋಚನ ಪಾಮರನ ನುಡಿ ಆಲಿಸಯ ಕಲುಜಾರಣ ದುರಿತ ಚರಣ ನಂಬಿ ಬದುಕೆ ನಿನ್ನೆನ ಕಲುಜಾರಣ ದುರಿತ ಚರಣ ನಂಬಿ ಬದುಕೆ ನಿನ್ನೆನ ಆಧರಿಸೋ ಶ್ರೀಕೃಷ್ಣ ನಿನ್ನ ಬೇಡುವೆ ಸ್ವೀಕರಿಸೋ ಎನ್ನಾಣತಿ ಆಧರಿಸೋ ಶ್ರೀಕೃಷ್ಣ ಮಂಗಳಂ ಜಯ ಶುಭ ಮಂಗಳೋ ನಾರಾಯಣ ನಿಗಮ ಮಂಗಳೋ ಕಾಡ್ಲೆ ಇದು ಮೈ ಕಾಡು ಮಂಗಳಂ ಜಯ ಶುಭ ಮಂಗಳೋ ನಾರಾಯಣ ನಿಗಮ ಮಂಗಳೋ ಕಾಲರ್ ಮೈ ಕಾಡು ಕೊಡು ಯಾದವರಾಯಗ ಜಯ ಮಂಗಳೋ ಯದು ಕುಲ ನಂದಗ ಶುಭ ಮಂಗಳೋ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಷಣ್ಮುಖ ಮೂರ್ತಿಗೆ ಜಯ ಮಂಗಳೋ ಪಾರ್ವತಿಗೆ ಶುಭ ಮಂಗಳೋ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಈಶ ಮಗೇಶಗ ಜಯ ಮಂಗಳೋ ಪಾರ್ವತಿಪತಿಗೆ ಶುಭ ಮಂಗಳೋ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ಕಾಕ ವಗಲನಿಗೆ ಜಯ ಮಂಗಳೋ ಶ್ರೀ ಶನಿ ದೇವಗ ಶುಭ ಮಂಗಳೋ ಮಂಗಳಂ ಜಯ ಶುಭ ಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ನಾರಾಯಣನಿಗೆ ಮಹಾಮಂಗಳಂ ನಾರಾಯಣನಿಗೆ ಮಗಮಂಗಳೋ ಶ್ರೀಮದ್ರಮಾರಮಣ ಗೋವಿಂದೋ ಹರಿನಾಮ ಸಂಕೀರ್ತನ ಗೋವಿಂದೋ ಆಂಜನೇಯ ವರದ ಗೋವಿಂದೋ ಶ್ರೀರಾಮಚಂದ್ರ ಪಾಲಾರ್ಗದ ಗೋವಿಂದೋ ನಮ್ಮ ಪಾರ್ವತಿ ಪದಯೇ ಹರ ಹರ ಮಹಾದೇವ बोलो भारत माता की जय। कर्नाटक रंगभूमि की जय। वीरावचन प्रभु की जय। भक्त भारती की जय। गुरु राघवेंद्र स्वामी की जय। ವೆಂಕಟರಮಣ ಸ್ವಾಮಿ की जय। ವೇಳೆ ಬರಲಿ ಒಗ್ಗಟ್ಟಿರಲಿ.